ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಹಾಲಿಂಗ ವಿಮಂಡಿ ಅಂತ. ನಾನು ಈ ಸಂಸ್ಥೆಯ ಪ್ರಾಂಶುಪಾಲರು. ಈ ಒಂದು ಇವೆಂಟ್ ಅನ್ನು ತಾವು ಎಲ್ಲ ಹೇಳ್ದಾಗೆ ಇದು 10ನೇ ವರ್ಷ ನಾವು ಇದನ್ನ ಮಾಡ್ಕೊಂಡು ಬಂದಿದ್ದೀವಿ. ಇದು ಬಿಗ್ ಇವೆಂಟು, ಅರೌಂಡ್ 25 to 30 lakhs ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಕಾಂಟ್ರಿಬ್ಯೂಷನ್ ಆಗುತ್ತೆ. ಆಮೇಲೆ ಆಲ್ ಓವರ್ ಇಂಡಿಯಾ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ ಸಲ ನಮಗೆ ಸುಮಾರು 11 ಸ್ಟೇಟ್ಸಿಂದ ಬಂದಿದ್ದಾರೆ, ಇನ್ಕ್ಲೂಡಿಂಗ್ ಉತ್ತರ ಪ್ರದೇಶ, ಕೇರಳನು ಸರ್ ಹೇಳ್ದಂಗೆ ಬೇರೆ ಸ್ಟೇಟ್ಸ್ ಅವರೆಲ್ಲ ಬಂದಿದ್ದಾರೆ. ಆಮೇಲೆ ನಮ್ಮ ಕಾಲೇಜು ಪಾರ್ಟಿಸಿಪೆಂಟ್ಸ್ ಆಗಿ ನಾವು ಓನ್ಲಿ 10 ಪ್ರಾಜೆಕ್ಟ್ಸ್ ತೊಗೊಂಡಿದ್ದೀವಿ ಔಟ್ ಆಫ್ 100 ಪ್ರಾಜೆಕ್ಟ್ಸು. 93 ಪ್ರಾಜೆಕ್ಟ್ಸ್ ಆ್ಯಕ್ಚುಯಲ್ ಬಂದಿದ್ದು ನಮಗೆ 500ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಸ್ ಬಂದಿತ್ತು. ಅದರಲ್ಲಿ ನಾವು ಶಾರ್ಟ್ ಲಿಸ್ಟ್ ಮಾಡಿ 93 ಪ್ರಾಜೆಕ್ಟ್ಸ್ನ ತೊಗೊಂಡಿದ್ದೀವಿ. ಅದರಲ್ಲಿ ನಮ್ಮ ಕಾಲೇಜು 10 ಪ್ರಾಜೆಕ್ಟು. ಸೊ ಎಲ್ಲ ಹುಡುಗರು ಇದು ಒಳ್ಳೆ ಬಿಗ್ ಇವೆಂಟ್ ಆಗಿರೋದ್ರಿಂದ ನಮಗೆ ಒಳ್ಳೆ ಹೆಸರು ಕೊಡ್ತಾ ಇದೆ. ಆಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿರೋದ್ರಿಂದ ಅವ್ರಿಗೂ ಇಲ್ಲಿ ಎಕ್ಸ್ಪೋಜರ್ ಸಿಗ್ತಾ ಇದೆ. ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ IT ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳೋದ್ರಿಂದ ಅವ್ರಿಗೂ ಇಲ್ಲಿ ಒಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ. ಆಮೇಲೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸು ಎಕ್ಸಿಬಿಟ್ ಆಗಿದೆ. ಸೊ ಇವ್ರಿಗೆ ನಾವು 3 ಟ್ರ್ಯಾಕ್ ಮಾಡಿದ್ದೀವಿ. ಅದರಲ್ಲಿ 12 ಥೀಮ್ಸ್ ಇದೆ. ಸೊ ಆ 3 ಟ್ರ್ಯಾಕಲ್ಲಿ ನಾವು 3 ಬೆಸ್ಟ್ ಪ್ರೈಸಸ್ ಕೊಡ್ತೀವಿ, ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ. ಸೊ ಟೋಟಲಿ 9 ಪ್ರೈಸಸ್ಸು. ಆಲ್ ದ ಕಾಂಟ್ರಿಬ್ಯೂಷನ್ AI ಆ್ಯಂಡ್ ಡಿಜಿಟಲ್ ಇನ್ನೋವೇಷನ್ ಆ್ಯಂಡ್ ಕೋರ್ ಇಂಜಿನಿಯರಿಂಗ್ ಅಂತ 3 ಟ್ರ್ಯಾಕ್ ಮಾಡಿದ್ದೀವಿ. ಸೊ ಇದೆಲ್ಲದಕ್ಕೂ ನಮ್ಮ ಆಡಳಿತ ಮಂಡಳಿಯಿಂದ ಇವ್ರಿಗೆಲ್ಲ ಪ್ರೈಸ್ ಕೊಡ್ತೀವಿ. ಅಪ್ ಟು 2 lakhs ವರ್ತ್ ರುಪೀಸ್ ಪ್ರೈಸಸ್ ಕೊಡ್ತಾ ಇದ್ದೀವಿ. ಸೊ ಇದು ಒಳ್ಳೆ ಬಿಗ್ ಇವೆಂಟು. ಇದು ಮುಂದೆನೂ ನಡ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು ಮೀಡಿಯಾ ಅವ್ರು ಬಂದು ಕವರೇಜ್ ಮಾಡಿದ್ದೀವಿ. ಈ ಪ್ರತಿಯೊಂದು ಶಿಕ್ಷಣ ಸಂಸ್ಥೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಮುಖ್ಯ. ಯಾಕಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಪ್ರತಿದಿನನೂ ಚೇಂಜ್ ಆಗ್ತಾ ಇರುತ್ತೆ. ಡೆವಲಪ್ಮೆಂಟ್ ಎವ್ರಿ ಡೇ ಹೊಸ ಆವಿಷ್ಕಾರಗಳಾಗ್ತಾ ಇರುತ್ತೆ. ಟೆಕ್ನಾಲಜಿ ಬದಲಾವಣೆ ಆಗುತ್ತೆ. ನಿನ್ನೆ ನಾನು ಯಾವುದೋ ರೀತಿಯಲ್ಲಿ ಮಾಡ್ತಾ ಇದ್ದೆ. ಏನಂದ್ರು ಬೇಕಂದ್ರೆ ಈ ತಂತ್ರಜ್ಞಾನ ಎಷ್ಟು ಬದಲಾವಣೆ ಆಗತ್ತಂದ್ರೆ ಮಾಡ್ತಾ ಇರೋದನ್ನ ಈ ಹೊಸ ತಂತ್ರಜ್ಞಾನದಿಂದ ಸುಲಭವಾಗಿ ಮಾಡಿಬಿಡ್ಬೋದು ಕಡಿಮೆ ಖರ್ಚಿನಲ್ಲಿ. ಅದೇ ತರ ನಾವು ನೋಡ್ತಾ ಇರಬೇಕು, ಯಾವ ಕ್ಷೇತ್ರದಲ್ಲಿ ನಮ್ಮ ಅವಶ್ಯಕತೆ ಇದೆ, ಏನೇನು ಬೆಳವಣಿಗೆ ಆಗಬೇಕು. ಇದನ್ನೆಲ್ಲ ಮಾಡಕ್ಕೆ ಯಾರು ಶ್ರೇಷ್ಠರು? ವಿದ್ಯಾರ್ಥಿಗಳು. ಈ ಒಂದು ಹೊಸ ಪೀಳಿಗೆ ಬಂದಂಗ ಅವ್ರದ್ದು ಜ್ಞಾನನೂ ಬಹಳ ಜಾಸ್ತಿ ಇರುತ್ತೆ, ಅವರಿಗೆ ಎಕ್ಸ್ಪೋಜರು ಜಾಸ್ತಿ ಇದೆ. ಆಮೇಲೆ ಅವ್ರಿಗೆ ಬೇಕಾದ ಮಾಹಿತಿ ಅಂಡ್ ದೇರ್ ಫಿಂಗರ್ ಟಿಪ್ಸ್ ಇಟ್ ಈಸ್ ಅವೈಲೇಬಲ್. ಸೊ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು ಬಹಳ ಮುಖ್ಯ. ಇದು ದೇಶಕ್ಕೆ ಪ್ರಯೋಜನ, ಅವ್ರಿಗೂ ಪ್ರಯೋಜನ. ಯಾಕಂದ್ರೆ ಅವ್ರಿಗೂ ಅವಕಾಶಗಳು ಸಿಗುತ್ತೆ. ಎಲ್ಲ ತಂತ್ರಜ್ಞಾನಗಳನ್ನ ಬಹಳ ಬೇಗವಾಗಿ ಕಲ್ತ್ರೆ ಅವ್ರಿಗೆ ಬೇಡಿಕೆ ಇರುತ್ತೆ. ಹೀಗಾಗಿ ಎಲ್ಲ ದೃಷ್ಟಿಯಿಂದ ಇದು ಒಳ್ಳೆಯದು. ಸೊ ಈ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಸಂಸ್ಥೆಯವರು, ಅವರ ಆಡಳಿತ ಮಂಡಳಿ, ಶಿಕ್ಷಕರು, ಆಮೇಲೆ ತಂತ್ರಜ್ಞರು, ಆಮೇಲೆ ಅನುಸಂಧಾನ ಮಾಡುವವರು, ರಿಸರ್ಚರ್ಸು ಎಲ್ಲ ಒಳ್ಳೆ ಮನೋಭಾವದಿಂದ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಕಾರ್ಯಕ್ರಮ. ಇದು 10 ವರ್ಷದಿಂದ ನಡ್ಕೊಂಡು ಬಂದಿದೆ. ಇದು 10ನೇ ವರ್ಷ ಇದು ಆಯೋಜನೆ ಮಾಡ್ತಾ ಇರೋದು. ಸೊ ಎಲ್ಲ ರೀತಿ ಪ್ರಯೋಜನಕಾರಿ. ನನ್ನ ಪರಿಚಯ ಬೇಕಾ? ನಾನು UR ರಾವ್ ಉಪಗ್ರಹ ಕೇಂದ್ರದಲ್ಲಿ ಸಹ ನಿರ್ದೇಶಕ. ಯೋಜನೆಗಳು ಅಂದ್ರೆ ಎಲ್ಲಾ ಯೋಜನೆಗಳು, ಇಸ್ರೋದಿಂದ ಏನೇನು ಯೋಜನೆ ಆಗತ್ತೆ ಅಂದ್ರೆ ಉಪಗ್ರಹ ಯೋಜನೆಗಳು, ಅದು ಎಲ್ಲದಕ್ಕೂ ನಾನು ನಿರ್ದೇಶಕ. ಎಲ್ಲ ಕೆಲಸಗಳು ನನ್ನ ಮೇಲ್ಜವಾಬ್ದಾರಿಯಲ್ಲಿ ಅಥವಾ ಉಸ್ತುವಾರಿಯಲ್ಲಿ ನಡ್ಕೊಂಡು ಹೋಗುತ್ತೆ. 10 years, I think management has invested, we are calculating about 2.5 crores. So the purpose of this is to get the product done. Exhibition is a place where the problems are solved and some ideas are incubated, and then some startups also would come. So today in the context, jobs are not there. So entrepreneurship is going to be the key. So in that direction, I think the exhibition this kind of things make them industry ready, and so that the engineers, in India we always say theoretical. I think exhibition of this is more powerful than the conferences where we present our ideas and thinking. And I think the management has to be commended for the things that sustaining 10 years
a program like this is not an easy task. And today we had a great distinguished scientist from the ISRO, and he motivated our students. And we have got from other state too, Telangana, Maharashtra, Andhra, Tamil Nadu. In addition to this, and the best part of it, we have some projects from deemed university, technical university. In addition to our, there are 3 technical university participating. One from Tamil Nadu, Andhra University, sorry, Anna University. Second, JNTU and VTU. Also, about 47 projects are being displayed. And we restricted our project being a host about to 10, and our students also are displaying. So I wish this exhibition very best, and I also thank the media for the coverage that you have been doing. ತುಂಬಾ ಸಂತೋಷ ಆಯಿತು. ದೇವರು ಒಳ್ಳೇದು ಮಾಡಲಿ. ನಾನು ಶಿವಪ್ರಕಾಶ್ ಅಂತ, ನಾನು ಮೆಂಟರ್ ಟು ಡಾಕ್ಟರ್ AIT. ಅಂಬೇಡ್ಕರ್ ಎಂಜಿನಿಯರಿಂಗ್ ಕಾಲೇಜಲ್ಲಿ 11ನೇ ವರ್ಷ 2015ರಿಂದ ನಾವು ಶುರು ಮಾಡಿದ್ವಿ. ಆವಾಗಿಂದ 1 ವರ್ಷ ಮಾತ್ರ ನಿಂತು ಹೋಗಿತ್ತು, ಯಾಕಂದರೆ ಕೋವಿಡ್ ಬಂದಿತ್ತು ಆ ವರ್ಷ. ಅದೊಂದು ಬಿಟ್ಟರೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಪ್ರತಿ ವರ್ಷವೂ ಈ ಟೆಕ್ನೋ ಎಕ್ಸಿಬಿಷನನ್ನು ಅಂಬೇಡ್ಕರ್ ಬರ್ತ್ಡೇ ದಿವಸ ಹಿಂದಿನ ದಿವಸ ಏರ್ಪಾಡು ಮಾಡ್ತಾ ಇದ್ದೀವಿ. ಇದಕ್ಕೆ ಈಗ ಈ ವರ್ಷ ಸುಮಾರು 100 ಪ್ರಾಜೆಕ್ಟ್ಗಳು ಬಂದಿವೆ. ಇಲ್ಲಿ 100 ಪ್ರಾಜೆಕ್ಟ್ಗಳನ್ನು ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಸೌತ್ ಇಂಡಿಯಾ, ಇಲ್ಲಿ ಭಾಳಷ್ಟು ಸ್ಟೇಟ್ಗಳಿಂದ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಅದನ್ನೆಲ್ಲ ಪ್ರಾಜೆಕ್ಟ್ಗಳನ್ನು ಎಕ್ಸಿಬಿಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ಗಳನ್ನು ಮಾಡಿಸೋ ಉದ್ದೇಶ ಏನು ಅಂದರೆ, ಐಡಿಯಾಸು ನಮ್ಮ ಮನಸ್ಸಿನಲ್ಲಿರ್ಬೋದು, ಆದರೆ ಪ್ರಾಕ್ಟಿಕಲ್ ಆಗಿ ಅದನ್ನು ಪ್ರಯೋಗಕ್ಕೆ ತರಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಎಕ್ಸಿಬಿಷನ್ ಮಾಡಿದ್ರೆ ಮಕ್ಕಳಿಗೆ ಅವ್ರಿಗೆ ನೋಡಿಕೊಂಡು ಮತ್ತು ಇದೇ ಕಾಂಪಿಟಿಷನ್ ಬರುತ್ತೆ, ಅವ್ರಿಗೆ ಮಾಡಲಿಕ್ಕೆ ಅವಕಾಶ, ಜೊತೆಗೆ ಅವತ್ತು ಇನ್ನೊಬ್ಬರನ್ನು ನೋಡಿಕೊಂಡು ಕಾಂಪೀಟ್ ಮಾಡಿ ಅವ್ರಿಗಿಂತ ನಾವು ಚೆನ್ನಾಗಿ ಮಾಡಬೇಕು, ಪ್ರೇರಣೆ ಸಿಗುತ್ತೆ. ಆ ಎಲ್ಲ ಕಾರಣಕ್ಕೋಸ್ಕರ ನಾವು ಇದೆ. ಯಾಕಂದರೆ ಇತ್ತೀಚೆಗೆ ಏನಾಗಿದೆ, ಇಂಡಸ್ಟ್ರಿಗಳಲ್ಲಿ ಏನು BE ಪಾಸ್ ಮಾಡಿಬಿಡ್ತಾರೆ, ಥಿಯರಿಟಿಕಲಿ ಪಾಸ್ ಮಾಡ್ತಾರೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇರೋದಿಲ್ಲ, ಅವ್ರಿಗೆ ಸರಿಯಾಗಿ ಗೊತ್ತಾಗೋದಿಲ್ಲ, ಹಾಗೆ ಹೀಗೆ ಅಂತ ಕಂಪ್ಲೇಂಟ್ ಇರ್ತಿತ್ತು. ಅದನ್ನು ತಪ್ಪಿಸ್ಲಿಕ್ಕೆ ಪ್ರಾಕ್ಟಿಕಲ್ ನಾಲೆಡ್ಜು ಚಿಕ್ಕಂದಿನಿಂದಲೇ ಬರಬೇಕು ಮಕ್ಕಳಿಗೆ. ಅದು 22-25ನೇ ವರ್ಷ ಇದು ಒಳ್ಳೊಳ್ಳೆ ಐಡಿಯಾಗಳು ಬರ್ತಕ್ಕಂಥ ವರ್ಷ. ಇದು ಅವರ ಪ್ರಾಯ. ಆ ಪ್ರಾಯದಲ್ಲಿ ಮಕ್ಕಳಿಗೆ ಇದೆಲ್ಲ ಗೊತ್ತಾದರೆ ಮುಂದೆ ಅವರು ಇನ್ನೂ ಉತ್ತಮವಾಗಿ ಪ್ರಾಜೆಕ್ಟ್ಗಳನ್ನು ಯೋಚನೆ ಮಾಡುವ ರೀತಿಯೇ ಬದಲಾಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ನಾನು ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಿನ PVP ವೆಲ್ಫೇರ್ ಟ್ರಸ್ಟ್ ಅಂತ ಇದೆ, ಅದರಲ್ಲಿ ನಾನೊಬ್ಬ ಟ್ರಸ್ಟಿ. ಈಗ ನಾನು ಸೆಕ್ರೆಟರಿ ಆಗಿದ್ದಾಗ ಈ ಬಿಲ್ಡಿಂಗ್ ಮಾಡಿದ್ದು, ಬಿಲ್ಡಿಂಗ್ ಕಂಪ್ಲೀಟ್ ಆದದ್ದು. ಮೊದಲೆಲ್ಲ ಹೊರಗಡೆ ನಡೀತಾ ಇತ್ತು. ಸಪೋರ್ಟ್ ಅಲ್ಲಿ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವರ್ಷ ಇದು 10ನೇ ಟೈಮ್ ಇದು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ಗೆ ಎನ್ಕರೇಜ್ ಮಾಡೋಕ್ಕೆ ಅವರು ಫ್ರೆಶ್ ಐಡಿಯಾಸ್ ಏನಿದೆ ಅದೆಲ್ಲ ಕೊಡಿ, ವ್ಯಾಲ್ಯೂಯೇಷನ್ ಮಾಡಿ ಇವರು ನಾಳೆ ಅವ್ರಿಗೆಲ್ಲ ಪ್ರಶಸ್ತಿ ಕೊಡ್ತಾರೆ. ಓಕೆ, ಪ್ರೋತ್ಸಾಹನ ಕೊಡೋದಕ್ಕೆ. ನಾಳೆ ಅಂಬೇಡ್ಕರ್ದು ಬರ್ತ್ ಸೆಲೆಬ್ರೇಷನ್, ಇವತ್ತು ಜೂರೀಸ್ ಎಲ್ಲ ಸೆಲೆಕ್ಟ್ ಮಾಡಿ ನಾಳೆ ಒಂದು 10-15 ಪ್ರಶಸ್ತಿ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ, ಬೆಸ್ಟ್ ಎಂಟ್ರೀಸ್ಗೆ. ಈ ಪ್ರಾಜೆಕ್ಟ್ಗೆ PVP ಟ್ರಸ್ಟ್ನಿಂದ ಆಲ್ಮೋಸ್ಟ್ 20-30 ಲಕ್ಷ ಆ್ಯನ್ಯುವಲಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎನ್ಕರೇಜ್. ಥ್ಯಾಂಕ್ ಯು.